ದಾವಣಗೆರೆ ದಕ್ಷಿಣ ವಿಧಾನಸಭೆಯ ಉಪಚುನಾವಣೆ ಕದನ ಈಗ ಸಾಕಷ್ಟು ರಂಗೇರ್ತಾ ಇದೆ. ದೆಹಲಿಯಲ್ಲಿ ದಾವಣಗೆರೆ ಬಿಜೆಪಿ ನಾಯಕರು ತೀವ್ರ ಲಾಬಿಯನ್ನು ನಡೆಸ್ತಾ ಇದ್ದಾರೆ ಟಿಕೆಟ್ಗಾಗಿ. ಅಜಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಅನ್ನು ಕೊಡಿಸಲಿಕ್ಕೆ ಈಗ ಕಸರತ್ತು ನಡೆಸ್ತಾ ಇದ್ದಾರೆ. ಮಾಜಿ ಸಚಿವ ರೇಣುಕಾಚಾರ್ಯ ಮತ್ತು ತಂಡದಿಂದ ಈಗ ಲಾಬಿ ನಡೀತಾ ಇದೆ. ಅಜಯ್ ಕುಮಾರ್ಗೆ ಬಿಜೆಪಿ ಟಿಕೆಟ್ ಕೊಡಿಸಬೇಕು ಅಂತ ರೇಣುಕಾಚಾರ್ಯ ಮತ್ತು ಅವರ ಟೀಮ್ ಈಗ ಭಾರಿ ಲಾಬಿಯನ್ನು ಮಾಡ್ತಾ ಇದೆ. ಮಾಡಾಳ್ ಮಲ್ಲಿಕಾರ್ಜುನ್, ಬಸವರಾಜ್ ನಾಯಕ್, ಎಸ್.ವಿ. ರಾಮಚಂದ್ರ, ಲೋಕಿಕೇರಿ ನಾಗರಾಜ್ ಈಗ ಸಾಥ್ ಕೊಟ್ಟಿದ್ದಾರೆ. ರಾಜ್ಯ ಉಸ್ತುವಾರಿ ಅಗರ್ವಾಲ್ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ. ಇನ್ನು ಸಂಸದರಾದಂತಹ ಬಸವರಾಜ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ ಜೊತೆಗೂ ಕೂಡ ಈಗ ಚರ್ಚೆ ಮಾಡಿದ್ದಾರೆ ಅನ್ನಲಿಕ್ಕೆ ಈ ಫೋಟೋ ಈಗ ಸಾಕ್ಷೀಕರಿಸ್ತಾ ಇದೆ. ಅಂದರೆ ಒಂದು ಕಡೆ ಈಗ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರುವಂತಹ ದಾವಣಗೆರೆಯ ದಕ್ಷಿಣ ಕ್ಷೇತ್ರ, ಒಂದು ಕಡೆ ಈಗ ಕಾಂಗ್ರೆಸ್ ಬೆಲ್ಟ್ ಆಗಿದ್ರೂ ಕೂಡ ನಾವು ಅಲ್ಲಿ ಕಲ್ಲು ಹೊಡೆಯೋಣ, ನೋಡೋಣ, ಗೆಲ್ಬೋದು ಅನ್ನುವಂತಹ ಒಂದಿಷ್ಟು ನಿಟ್ಟಿನಲ್ಲಿ ಅಲ್ಲಿ ರೇಣುಕಾಚಾರ್ಯ ಸಾಕಷ್ಟು ಕಸರತ್ತನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ಮೀಟ್ ಆಗಿರೋದನ್ನು ಕೂಡ ಫೋಟೋ ಗಮನಿಸ್ತಾ ಇದ್ದೀರಾ. ಅಲ್ಲಿ ದೆಹಲಿ ನಾಯಕರ ಜೊತೆಗೆ ರೇಣುಕಾಚಾರ್ಯ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಈ ಶತಾಯಗತಾಯ ಉಪಚುನಾವಣೆಯಲ್ಲಿ ದಾವಣಗೆರೆಯ ದಕ್ಷಿಣ ಕ್ಷೇತ್ರವನ್ನು ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಕಸರತ್ತನ್ನು ಮಾಡ್ತಾ ಇದೆ. ಮತ್ತು ಕಾಂಗ್ರೆಸ್ನಲ್ಲೂ ಸಾಕಷ್ಟು ಪೈಪೋಟಿಗಳು ನಡೀತಾ ಇದ್ದಾವೆ. ಅಲ್ಲೊಂದು ಕಡೆ ಜಮೀರ್ ಅಹಮದ್ ಕೂಡ ಅಲ್ಲಿ ಎಂಟ್ರಿಯನ್ನು ಕೊಟ್ಟಿದ್ದರು. ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವ್ರು ಹೇಳಿದ್ರು ಅದು ಮುಸ್ಲಿಮರಿಗೆ ಮೀಸಲಿಟ್ಟಂತಹ ಕ್ಷೇತ್ರ, ನನ್ನ ನಂತರ ಮುಸ್ಲಿಮರಿಗೆ ಆ ಕ್ಷೇತ್ರ ಬಿಟ್ಕೊಡ್ತೀನಿ ಅಂತ ಒಂದು ಕಡೆ ಅಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಎಸ್ ಮಲ್ಲಿಕಾರ್ಜುನ್ ಮಾತ್ರ ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಕಾಂಗ್ರೆಸ್ನಲ್ಲೂ ಲಾಬಿ ಮಾಡ್ತಾ ಇದ್ದಾರೆ.